ತಲೆಯು ಸಣ್ಣಗೆ ನೋಯುತ್ತಿದ್ದರಿಂದ, ಪುಟ್ಟಪ್ಪ ನನಗೊಂದು ಲೋಟ ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಕಾಫಿ ತೊಗೊಂಡು ಬಾ ಎಂದು ಪೀವನ್ಗೆ ದುಡ್ಡು ಕೊಟ್ಟು ಕಳಗ್ಸಿದ್ಲು. ಅಷ್ಟರಲ್ಲಿ ದೂರವಾಣಿ ಕರೆ ಬಂತು. ಹಲೋ, ಟ್ರಾವೆಲ್ಸ್, ನಾನು ಗೌತಮ್. ಅರ್ಜೆಂಟಾಗಿ ನಮ್ಮ MD ಅವರಿಗೆ ಕನೆಕ್ಷನ್ ಕೊಡಿ. ಅತ್ತ ಕಡೆಯಿಂದ ಗಡುಸಾದ ಧ್ವನಿ ಬಂತು. ಸಾರಿ ಸರ್, ಇವತ್ತು MD ಅವರು ಮಧ್ಯಾಹ್ನದವರೆಗೂ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದಾರೆ. ನನಗೆ ಕನೆಕ್ಷನ್ ಕೊಡಲ್ಲ ಅಂತೀರಾ? ನಾನು ಯಾರಂತ ಗೊತ್ತಿದೆ ತಾನೆ? ಅದು ನನಗೇನು ಸಂಬಂಧ ಸರ್? ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟ ಹಾಗೆ ನಾನಿಲ್ಲಿ ಕೆಲಸ ಮಾಡ್ತೀನಿ. ಭಾರತೀಯ ದನಿಯಲ್ಲಿ ಬೇಸರದ ಎಳೆ ಇತ್ತು. ನಾನು ಈಗಲೇ ಆಫೀಸಿಗೆ ಬರ್ತಿದ್ದೀನಿ. ಅವನು ಜೋರಾಗಿ ಉಸಿರಾಡ್ತಿದ್ದಿದ್ದು ಫೋನ್ನಲ್ಲೇ ಕೇಳಿಸಿದಾಗ ಅವನಿಗೆ ಬಹಳ ಕೋಪ ಬಂದಿದೆ ಎಂದು ತಿಳಿದ್ಲು. ಅಪರಿಚಿತನೊಬ್ಬ ತನ್ನೊಡನೆ ಅಷ್ಟು ಕಟುವಾಗಿ ಮಾತನಾಡಿದ್ದು ಅವಳಿಗೆ ಬಹಳ ಮುಜುಗರ ಎನಿಸಿತು. 10 ನಿಮಿಷಗಳಲ್ಲೇ ಸೂಟ್ ಧರಿಸಿದ ಯುವಕನೊಬ್ಬ ಬ್ರೀಟ್ ಕಿಸ್ ಹಿಡಿದು ರಭಸದಿಂದ ಆಫೀಸ್ ಪ್ರವೇಶಿಸಿದ. ವಾಟ್ ಈಸ್ ಗೋಯಿಂಗ್ ಆನ್ ಇಯರ್? ನಾನು ಅರ್ಜೆಂಟಾಗಿ MD ಅವರ ಜೊತೆ ಮಾತನಾಡಬೇಕಿತ್ತು. ಆದರೂ ಫೋನ್ನಲ್ಲಿ ಕನೆಕ್ಷನ್ ಸಿಗದಿದ್ದರೆ ಹೇಗೆ? ಈ ಆಫೀಸ್ನಲ್ಲಿ ಫೋನ್ ಇರೋದು ರಿಸೆಪ್ಷನಿಸ್ಟ್ ಅದರ ಮುಂದೆ ಆರ್ನಮೆಂಟಲ್ ಆಗಿ ನಿಂತಿರೋದಕ್ಕ ಎಂದು ಭಾರತಿಯನ್ನು ನೋಡಿ ಅಬ್ಬರಿಸಿದಾಗ ಅಕೌಂಟೆಂಟ್ ಆಗಿದ್ದ ಮೂರ್ತಿ ಎದ್ದು ಬಂದರು. ನೀವು ಯಾವಾಗ ಬಂದ್ರಿ ಸರ್? ನಮ್ಮ MD ಸಾಹೇಬರು ನಿಮಗಾಗಿಯೇ ಚೇಂಬರ್ನಲ್ಲಿ ಕಾಯ್ತಾ ಇದ್ದಾರೆ. ಅದು ತಲೆ ಇದ್ದವರಿಗೆ ಅರ್ಥವಾಗುತ್ತೆ. ಟೈಮ್ ಪಾಸ್ ಮಾಡೋಕ್ಕೆ ಆಫೀಸಿಗೆ ಬಂದವರಿಗೆಲ್ಲ ಅರ್ಥ ಆಗಬೇಕು. ಗೌತಮ್ ದುಮಕುಟ್ಟುತ್ತಾ ಒಳಗೆ ನಡೆದಾಗ ಭಾರತಿಗೆ ಮುಖದ ಮೇಲೆ ಹೊಡೆದಂತಿತ್ತು. ಅವನ ನಿರ್ಗಮನದ ಅನಂತರ ಬಾಗಿಲು ದಡಾರನೆ ಹಾಕಿದಾಗ ಅವಳ ಕಣ್ಗಳು ಅವಮಾನದಿಂದ ತುಂಬಿಕೊಂಡವು. ನೀವು ಬೇಜಾರು ಮಾಡ್ಕೊಂಬೇಡ್ರಿ, ಅವರಿಗೆ ಒಂದೊಂದ್ಸಲ ಕೋಪ ಜಾಸ್ತಿ, ಆದರೆ ತುಂಬ ಒಳ್ಳೆಯವರು. ಮೂರ್ತಿ ಹೇಳಿದಾಗ ಭಾರತೀಯ ಸಹನೆಯ ಕಟ್ಟೆ ಹೊಡೆಯಿತು. ಏನ್ರಿ ಒಳ್ಳೆಯವರು? 2 ತಿಂಗಳಿಂದ ಮುಖಾನೇ ತೋರಿಸದೇ ಇದ್ದವರು ಇದ್ದಕ್ಕಿದ್ದ ಹಾಗೆ ಬಂದು ಹೊಸಬರ ಮೇಲೆ ಅಧಿಕಾರ ತೋರಿಸಿ ದಬ್ಬಾಳಿಕೆ ಮಾಡೋದು ಎಂಥದ್ರಿ ಒಳ್ಳೆತನ? ಅವರು ಗೌತಮ್ ಶರ್ಮಾ, ನಮ್ಮ ಆಫೀಸಿನ ಮ್ಯಾನೇಜರ್. 2 ತಿಂಗಳಿನಿಂದ ನಮ್ಮ ಹೆಡ್ ಆಫೀಸ್ ಇರೋ ಮುಂಬೈಗೆ ಹೋಗಿದ್ರು. ಅದಕ್ಕೆ ಅವರಿಗೆ ನಿಮ್ಮ ಪರಿಚಯವಿಲ್ಲ. ಕೆಲಸ ಮಾಡೋ ಕಡೆ ಇವೆಲ್ಲ ಮಾಮೂಲ್ರಿ. ಏನೇನೋ ಟೆನ್ಷನ್ ಇರುತ್ತವರಿಗೆ. ತಪ್ಪು ನಿಮ್ಮಲ್ಲೇ ಇಟ್ಕೊಂಡು ಅವರನ್ನು ಬ್ಲೇಮ್ ಮಾಡಿದ್ರೆ ಹೇಗೆ? ನಾನೇನು ತಪ್ಪು ಮಾಡಿದೆ? ಫೋನ್ ಮಾಡಿದವರು ಯಾರು ಅಂತ ಸರಿಯಾಗಿ ವಿಚಾರಿಸಿ ಬಾಸ್ಗೆ ಕನೆಕ್ಷನ್ ಕೊಟ್ಟಿದ್ರೆ ಈ ಆಸಾಮಿ ಇಲ್ಲಿವರೆಗೂ ಬಂದು ಸೈರನ್ ಮಾಡೋ ಪ್ರಮೇಯವೇ ಬರ್ತಿರಲಿಲ್ಲ ಅಲ್ವಾ? ತಪ್ಪು ತನ್ನದೇ ಆದದ್ರಿಂದ ಭಾರತಿ ಜಾಸ್ತಿ ದಬಾಯಿಸಲಿಲ್ಲ. ಅನಂತರ ಲಂಚ್ ಬ್ರೇಕಿನ ಹೊತ್ತಿನಲ್ಲಿ ಹೊರಗೆ ಬಂದ ಗೌತಮನ ಮುಖ ಪ್ರಸನ್ನವಾಗಿತ್ತು. ಏನು ಸರ್, ನಮ್ಮ ಚಾರ್ಮಿಂಗ್ ಗ್ಲೋಯಿಂಗ್ನ ಇವತ್ತು ಇಳಿಸ್ಬಿಟ್ರಿ? ಅವರಿನ್ನು ಬಂದು ಈಗ ತಾನೇ 2 ತಿಂಗಳಾಗಿದೆ ಅಷ್ಟೇ. ಮೂರ್ತಿ ಸುಹಾಸ್ಯದಿಂದ ಹೇಳಿದಾಗ ಗೌತಮನ ನೇರ ನೋಟ ಭಾರತಿಯನ್ನು ಅದಿರಳಾಗಿಸಿತು. ಭಾವುಕತೆಯಿಂದ ನಸು ಗುಲಾಬಿ ಬಣ್ಣದ ವದನ ರಂಗೇರಿತು ಕಂಡು ಅವನು ಮೃದುವಾದ, ಐ ಆಮ್ ಸಾರಿ, ಬಾಸ್ಗೆ ಅರ್ಜೆಂಟ್ ಮೆಸೇಜ್ ಕೊಡಬೇಕಿತ್ತು. ನಿಮ್ಮ ವರ್ತನೆ ನನ್ನನ್ನು ರೇಗಿಸ್ಬಿಡ್ತು. ಬಟ್ ಐ ಡಿಡ್ ನಾಟ್ ಮೀನ್ ಟು ಹರ್ಟ್ ಯು. ಭಾರತಿ ತಲೆ ತಗ್ಗಿಸಿ ಕರವಸ್ತ್ರ ತೆಗೆದು ಸಣ್ಣಗೆ ಬೆವತು ಕಂಪಿಸ್ತಿದ್ದ ಕೈಗಳಿಂದ ನಾಜುಕಾಗಿ ಮುಖ ಹೊರಿಸ್ಕೊಂಡ್ಳು. ಅವನ ತೀಕ್ಷ್ಣ ನೋಟ ಅವಳ ಹೃದಯ ವೀಣೆಯಲ್ಲಿ ಹೊಸ ರಾಗದ ಆಲಾಪನೆ ಮೆಟ್ಟಿತು. ಆಗಾಗ ಗೌತಮ್ ಆಫೀಸ್ಗೆ ಬರ್ತಿದ್ರು ಭಾರತಿಯೊಡನೆ ಹೆಚ್ಚು ಬೆರೆಯಲು ಅವಕಾಶವಿರಲಿಲ್ಲ. ಅವನಿಗೆ ಟೂರ್ ಮಾಡುವ ಜವಾಬ್ದಾರಿಯೇ ಜಾಸ್ತಿಯಾಗಿದ್ದರಿಂದ ಅವನ ದರ್ಶನ ಅಪರೂಪವಾಗಿತ್ತು. ಒಮ್ಮೆ ಭಾರತಿ ಆಫೀಸಿನ ಕೆಲಸ ಮುಗಿಸಿ ಹೊರಡಲು ಅನುವಾದಾಗ ಗೌತಮ್ ಎದುರಾದ. ಹಲೋ ಸರ್, ಸಾರಿ. ಗುಡ್ ಈವ್ನಿಂಗ್ ಸರ್. ಭಾರತಿ ಕೊಂಚ ಗಲಿಬಿಲಿಯಿಂದ ತೊದಲಿದಾಗ ಅವನು ನಕ್ಕ. ಅರೆ ಏನಿದು, ಪ್ರೈಮರಿ ಸ್ಕೂಲ್ ಹುಡುಗಿಯರ ಹಾಗೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಸಹೋದ್ಯೋಗಿ ಅಷ್ಟೇ. ಹೂವು ನಾರಿನ ಜೊತೆಯಲ್ಲೇ ಇದ್ದರೂ ಹೂವಿನ ಸ್ಥಾನ ಬೇರೆ, ನಾರಿನ ಸ್ಥಾನ ಬೇರೆ. ಎರಡೂ ಒಂದಾಗೋಕ್ಕೆ ಆಗತ್ತಾ? ಫಿಯರ್ ನಾನ್ಸೆನ್ಸ್. ಸುಂದರವಾದ ಹುಡುಗಿಯರನ್ನ ಹೂವಿಗೆ ಹೋಲಿಸ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ಭಾರತಿ ಮಾತನಾಡಲಿಲ್ಲ. ಅವಳ ಕಸಿವಿಸಿ ಗಮನಿಸಿ ಅವನೇ ಮಾತು ಬದಲಾಯಿಸಿದ. ನೀವು ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದೀರಲ್ಲ, ನನಗೆ ಟ್ರೀಟ್ ಸಿಗಲಿಲ್ಲ, ಬನ್ನಿ ಈಗಲೇ ಕೊಡಿಸಿ. ಅದಕ್ಕೇನಂತೆ ಬನ್ನಿ ಸರ್, ನೀವು ಕೇಳೋದು ಹೆಚ್ಚೋ ನಾನು ಕೊಡಿಸೋದು ಹೆಚ್ಚೋ? ಭಾರತಿ ಏನೋ ಸರಾಗವಾಗಿ ಹೇಳಿಬಿಟ್ಲು. ಆದರೆ ಅವಳ ಬಳಿ 100 ರೂಪಾಯಿಗಿಂತ ಹೆಚ್ಚಿಗೆ ಹಣವಿರಲಿಲ್ಲ.
ಆಸಾಮಿಗೆ ಒಂದು ಸ್ವೀಟ್, ಖಾರ, ಕಾಫಿ ಕೊಡಿಸಿದ್ರಾಯ್ತು ಎಂದು ನಿರಾಳವಾಗಿದ್ದವಳಿಗೆ ಅವನ ಸಲಹೆ ಎಚ್ಚರಿಸಿತು. ಇಲ್ಲಿರೋ ಹೋಟೆಲ್ ಸುಮಾರಾಗಿದೆ ಭಾರತಿ, ಬನ್ನಿ ಬೇರೆ ಕಡೆ ಹೋಗೋಣ. ಗೌತಮ್ ಅವಳೊಡನೆ ಭವ್ಯವಾದ ರೆಸ್ಟೋರೆಂಟ್ ಪ್ರವೇಶಿಸಿದಾಗ ಭಾರತಿಯ ಎದೆ ಜಗ್ ಎಂದು ಕಸಿಯಿತು. ಈ ಮನುಷ್ಯನದು ಬಿಳಿ ಆನೆ ಸವಾಸ, ಎಲ್ಲ ದೊಡ್ಡಸ್ತಿಕೆ ಬೇಕು, ತನ್ನ ಮರ್ಯಾದೆ ಹೋಗೋದಂತೂ ಖಂಡಿತ. ಥೂ, ಯಾಕಾದರೂ ಟ್ರೀಟ್ ಕೊಡಿಸಲು ಒಪ್ಕೊಂಡೋ ಎಂದು ಚಡಪಡಿಸುತ್ತಾ AC ರೂಮ್ನಲ್ಲಿ ಅವನೆದುರಿಗೆ ಕುಳಿತಳು. ಆ ತಂಪು ವಾತಾವರಣದಲ್ಲೂ ಅವಳ ಹಣೆಯ ಮೇಲೆ ಮುತ್ತಿನಂಥ ಹನಿಗಳು ಮೂಡಿದವು. ಭಾರತಿ, ಅವಳ ದನಿ ಜೇನಿನಲ್ಲಿ ಅದ್ದಿದಂತಿತ್ತು. ನಿಮ್ಗೇನು ಬೇಕೋ ಆರ್ಡರ್ ಮಾಡಿ, ಆ ದಿನದ ಟ್ರೀಟ್ ನಂದು. ಸರ್, ಇದು ತುಂಬ ಅನ್ಯಾಯ. ಹೇಗಂತ ಮೊದಲೇ ತಿಳಿದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಭಾರತಿ ಪ್ರತಿಭಟಿಸಿದ್ರು. ಮೆನು ಕಾರ್ಡ್ನಲ್ಲಿ ತಿಂಡಿ ತಿನಿಸುಗಳ ದುಬಾರಿ ಬೆಲೆ ಕಂಡಾಗಲೇ ಅವಳಿಗೆ ತಬ್ಬಿಬ್ಬಾಗಿತ್ತು. ನನಗೆ ಗೊತ್ತು, ಅದಕ್ಕೆ ನಾನು ಮೊದಲೇ ಗುಡ್ ಬಿಟ್ಕೊಡ್ಲಿಲ್ಲ, ಗೌತಮ್ ನಗುತ್ತಾ ಹೇಳಿದ. ಆದರೂ ಸರ್, ಇಷ್ಟು ಬಾರಿ ಹೋಟೆಲ್ಗೆ ಅವತ್ತು ನಿಮ್ಮ ಕಣ್ಣಲ್ಲಿ ನೀರು ಹಾಕಿಸಿ ನಿಮ್ಮ ಮನಸ್ಸು ನೋಯಿಸೋದಕ್ಕೆ ನಾನು ಕೊಡ್ತಾ ಇರೋ ಪೆನಾಲ್ಟಿ ಇದು. ಗೌತಮ್ ಮೆಲ್ಲನೆ ಹೇಳಿದಾಗ ಅವಳ ಕಣ್ಗಳು ಗೊಂದಲದಿಂದ ರೆಪ್ಪೆಯ ಸುರಕ್ಷೆ ಪಡೆದು ಕೆನ್ನೆಯ ಮೇಲೆ ಮಲಗಿದವು. ನಸು ನಾಚಿಕೆಯಿಂದ ಹಿಮ್ಮಡಿಯಾದ ಸೌಂದರ್ಯ ಕಂಡು ಅವನ ಮನಸ್ಸು ಹಕ್ಕಿಯಂತೆ ಹಾರಾಡಿತು. ತಿಂಡಿ ಮುಗಿಸಿ ಇಬ್ಬರು ಹೊರಬಂದಾಗ ಆಗಲೇ ಸಂಜೆಗತ್ತಲು ವ್ಯಾಪಿಸಿತು. ಬಣ್ಣ ಬಣ್ಣದ ದೀಪಗಳಲ್ಲಿ ಕಿನ್ನರ ಲೋಕದಲ್ಲಿದ್ದಂತೆ ವಿಹರಿಸುತ್ತಿದ್ದ ಭಾರತಿ ಬೆದರದ್ಲು. ಅಯ್ಯೋ, ಎಷ್ಟೊತ್ತಾಗೋಯ್ತು, ನಮ್ಮಪ್ಪ ನನ್ನನ್ನು ಹರಾಜಾಕ್ಬಿಡ್ತಾರಷ್ಟೇ, ಅವಳು ಉದ್ಗಾರ ತೆಗೆದ್ಲು. ಡೋಂಟ್ ವರಿ, ಅವರು ಹರಾಜಾಕಿದ್ರೆ ನಾನೇ ಹೈಯೆಸ್ಟ್ ಬಿಡ್ ಮಾಡಿ ನಿಮ್ಮನ್ನು ಕೊಂಡ್ಕೊಂಡ್ಬಿಡ್ತೀನಿ. ಅವನು ಬಿಚ್ಚು ಮಾತುಗಳು ಅವಳ ಮೈಯಲ್ಲಿ ವಿದ್ಯುತ್ ಸಂಚಾರ ಹರಿಸಿದವು. ಮನೆ ಸೇರಿದಾಗಲೂ ಅವನ ಮಾತುಗಳೇ ಅವಳ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಕನಸಿನಲ್ಲೂ ಗೌತಮನ ನಗುಮುಖ, ಸಿಹಿ ಮಾತುಗಳು ಅವಳನ್ನು ಕಾಡಿದವು. ಅರುಂಧತಿಗೆ 7 ತಿಂಗಳು ತುಂಬಿ ಸಿಕಂದರಾಬಾದ್ನಿಂದ ಬಾಣತನಕ್ಕಾಗಿ ಬಂದಿದ್ಲು. ಸೋಮಸುಂದರನಿಗೆ ಆ ವೇಳೆಗೆ ಡೆಲ್ಲಿಗೆ ವರ್ಗವಾದುದರಿಂದ ಅವನು ಹೆಂಡತಿಯನ್ನು ತವರಿನಲ್ಲಿ ಬಿಟ್ಟು ತನ್ನ ಕೆಲಸಕ್ಕೆ ಮರಳಿದ. ಚೊಚ್ಚಲು ಬಸರಿಯನ್ನು ಎಷ್ಟು ಉಪಚಾರ ಮಾಡಿದ್ರೂ ಯಶೋದಮ್ಮನಿಗೆ ಸಾಲದು. ಭಾರತಿಗಂತೂ ಮೊದಲೇ ಚಿಕ್ಕ ಮಕ್ಕಳೆಂದರೆ ಪ್ರಾಣ. ಇನ್ನು ತಮ್ಮನಿಗೆ ಅದರ ಆಗಮನವಾದುದರಿಂದ ಸಂಭ್ರಮ ಕೇಳಬೇಕೆ? ಅಕ್ಕ, ನಿನ್ನ ಹಾಗಿರೋ ಹೆಣ್ಮಗು ಆಗಲಿ ಎಂದು ಹೇಳಿದರೆ ಯಶೋದಮ್ಮ ನವಿರಾಗಿ ಅವಳನ್ನು ಗದರ್ತಿದ್ರು. ಸುಮ್ಮನಿರೆ, ಲಕ್ಷಣವಾಗಿ ಚೊಚ್ಚಲು ಗಂಡು ಮಗುವೇ ಆಗಲಿ. ನಮ್ಮ ಮನೆಯಲ್ಲಿ ಗಂಡು ಮಗುನ ತೊಟ್ಟಿಲಲ್ಲಿ ತೂಗಿದ್ದೇ ಇಲ್ಲ. ಯಾಕಮ್ಮ, ಭಾರತಿ ಸ್ವಲ್ಪ ತೆಳ್ಳಗಾಗಿ ಹೋಗಿದ್ದಾಳೆ ಅನ್ಸುತ್ತೆ. ಅವಳಿಗೆ ಹುಷಾರಿರ್ಲಿಲ್ವಾ? ಮುಂದೆ ಓದದೆ ಕೆಲ್ಸಕ್ಕೆ ಯಾಕೆ ಸೇರಿದ್ದಾಳೆ? ಅರುಂಧತಿ ಆಶ್ಚರ್ಯದಿಂದ ಕೇಳಿದ್ಲು. ಅಯ್ಯೋ, ಅವಳು ಒಂದ್ಸಲ ಕಾಲೇಜ್ನಿಂದ ಫ್ರೆಂಡ್ಸ್ಗಳನ್ನು ಸೇರಿಸ್ಕೊಂಡು ಪಿಕ್ನಿಕ್ಗೆ ಹೋಗಿದ್ಲು. ಅಲ್ಲಿನ ನೀರು ಹವೆ ಒಗ್ಗದೆ ಜ್ವರ ಬಂದು ಮಲಗಿಬಿಟ್ಟಿದ್ಲು. ಈ ವರ್ಷ ಓದೋದು ಬೇಡ ಅಂತ ನಾನೇ ಹೇಳಿದೆ. ಅದಕ್ಕೆ ಹೊತ್ತು ಕಳೆಯೋಕೆ ಕೆಲ್ಸಕ್ಕೆ ಹೋಗ್ತಾಳಷ್ಟೇ. ಯಶೋದಮ್ಮ ನಿಜದ ತಲೆಯ ಮೇಲೆ ಹೊಡೆದಂತೆ ಹೇಳಿದ್ರು. ನವಮಾಸಗಳು ಸುಸೂತ್ರವಾಗಿ ಕಳೆದು ಅರುಂಧತಿ ಆರೋಗ್ಯವಂತ ಹೆಣ್ಣುಮಗುವಿಗೆ ಜನ್ಮವಿಟ್ಟಾಗ ಸೋಮಸುಂದರ್ ಹಿಗ್ಗಿನಿಂದ ಡೆಲ್ಲಿಯಿಂದ ಬಂದ. ಮಗು ಗಂಡಾಗಲಿಲ್ಲ ಎಂಬ ಕುಂದು ಇಣುಕಿದ್ರೂ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಎಂದು ಯಶೋದಮ್ಮ ಸಂತೋಷಗೊಂಡ್ರು. ಭಾರತಿಯಂತೂ ತೊಟ್ಟಿಲ ಸನಿಹ ಬಿಟ್ಟು ಕದಲ್ತಿರ್ಲಿಲ್ಲ. ಅದಕ್ಕೆ ಸ್ನಾನ ಮಾಡಿಸಲು ತಾನೇ ತಾಯಿಗೆ ಸಹಾಯ ಮಾಡ್ತಿದ್ಲು. ಮಗುವಿನೊಂದಿಗೆ ಮುದ್ದು ಮಾತುಗಳನ್ನು ಆಡುತ್ತಾ ಅದರ ಮೈಗೆಲ್ಲ ನಯವಾಗಿ ಪೌಡರ್ ಲೇಪಿಸಿ ಬಟ್ಟೆ ಹಾಕಿ ಅಲಂಕರಿಸ್ತಿದ್ಲು. ಅವಳ ಸಂಬಳದ ಹಣವೆಲ್ಲ ಮಗುವಿನ ಅಂಗಿ ಆಟಿಕೆಗಳನ್ನು ತರೋದ್ರಲ್ಲೇ ಖರ್ಚಾಗಿ ಹೋಗ್ತಿತ್ತು. ರಾತ್ರಿ ಮಗು ಎದ್ದು ಅತ್ರೆ ಅಕ್ಕನಿಗೆ ನಿದ್ದೆ ಭಂಗವಾಗಬಾರ್ದೆಂದು ತಾನೇ ತೊಟ್ಟಿಲು ತೂಗಿ ಮಲಗಿಸ್ತಿದ್ಲು. ಪುಟ್ಟ ನಿರುಪಮ ತಾಯಿಯ ಮಡಿಲಿಗಿಂತ ಚಿಕ್ಕಮ್ಮನ ತೋಳಲ್ಲೇ ಹೆಚ್ಚಾಗಿ ಇರ್ತಿದ್ಲೆಂದರೆ ಸೂಕ್ತ. ಮಗುವಿಗೆ 3 ತಿಂಗಳು ತುಂಬುತ್ತಲೇ ಸೋಮಸುಂದರ್ ಹೆಂಡತಿ ಮಗುವನ್ನು ಕರೆದೊಯ್ಯಲು ಉತ್ಸಾಹಕನಾದ. ಹಸಿಮೈ ಬಾಣ್ತಿಯನ್ನು ಎಳೆ ಮೊಮ್ಮಗುವನ್ನು ಕಳುಹಿಸಿಕೊಡಲು ಯಶೋದಮ್ಮನಿಗೆ ಇಷ್ಟವೇ ಇರಲಿಲ್ಲ. ಅಲ್ಲಿ ಮಗುನ ನೋಡ್ಕೊಳ್ಳೋಕ್ಕೆ ಆಯಾ ಗೊತ್ತು ಮಾಡಿದ್ದೀನಿ. ನಮ್ಮನೆ ಅಡಿಗೆಯವರು ಅರುಂಧತಿಗೆ ಆರೈಕೆ ಮಾಡ್ತಾರೆ. ಮಗುಗೆ ಡೆಲ್ಲಿ ಹವಾ ಅಡ್ಜಸ್ಟ್ ಆಗಲಿ. ನನಗೂ ಒಬ್ಬನಿಗೆ ಬೇಜಾರು. ಅಳಿಯನ
ವೇದವಾಕ್ಯಕ್ಕೆ ಎದುರಾಡೋದುಂಟೆ. ರಾಯರು ಭಾರವಾದ ಮನಸ್ಸಿನಿಂದಲೇ ಮಗಳು ಮೊಮ್ಮಗುವನ್ನು ಕಳಗಿಸ್ಕೊಟ್ರು. ಅಕ್ಕ, ನಿನ್ನ ಮಗಳು ಭಾವನನ್ನೇ ಹೋಲ್ತಾಳೆ. ಸಿಡುಕು ಮುಂಗೋಪಕದಲ್ಲಿ ಅವಳೇನಾದರೂ ಅವರ ಹಾಗಿದ್ರೆ ನಿನ್ನ ಮಗಳನ್ನು ಆಮೇಲೆ ಯಾರು ಮದುವೆ ಆಗಲ್ಲ. ಭಾರತಿ ಕೀಟಲೆ ಮಾಡಿದಾಗ ಸೋಮಸುಂದರ್ಗೆ ಕೋಪ ಹೊಕ್ಕಿ ಬಂತು. ಶಟಪ್ ಯು ಈಡಿಯಟ್. ನನ್ನ ಮಗಳು ನಿನ್ನ ಹಾಗಾಗದಿದ್ರೆ ಸಾಕು. ಅಮಾವಾಸ್ಯೆಯ ರಾತ್ರಿಯಂತೆ ಭಾರತೀಯ ಮುಖ ಕಾಂತಿ ಕುಂದಿತು. ನಿಜ ಭಾವ, ನಿಮ್ಮ ಮಗಳು ನನ್ನ ಹಾಗೆ ಎಂದೂ ಆಗದಿರಲಿ ಎಂದು ದಡದಡನೆ ಅಲ್ಲಿಂದ ಕಾಲು ತೆಗೆದ್ಲು. ಅವಳ ಕಣ್ಣಂಚಿನಲ್ಲಿ ನೀರು ಜಿನುಗಿದ್ದು ಕಂಡು ಅರುಂಧತಿ ಆಶ್ಚರ್ಯಗೊಂಡ್ಳು. ಈಗ ಅವಳು ಅಳೋ ಅಂಥದ್ದು ಏನಾಯ್ತಮ್ಮ? ಇವರ ಸ್ವಭಾವ ಅವಳಿಗೇನು ಹೊಸದಲ್ವಲ್ಲ. ಸುಮ್ಮನೆ ಅವಳೇ ಏನಾದರೂ ತರಲೆ ಮಾಡಿ ಅವರನ್ನು ಸಿಟ್ಟಿಗೆಬ್ಬಿಸ್ತಾಳೆ. ಯಶೋದಮ್ಮ ಏನೂ ಮಾತನಾಡಲಿಲ್ಲ. ಹೊರಟು ಸ್ವಭಾವದ ಅರುಂಧತಿಗೆ ಭಾರತೀಯ ಮನಸ್ಸಿನ ತುಬುಲ ಅರ್ಥವಾಗೋದಿಲ್ಲ ಎಂದು ಅವರಿಗೆ ತಿಳಿದಿತ್ತು. ಅರುಂಧತಿ ಡೆಲ್ಲಿಗೆ ಹೋದ್ಮೇಲೆ ಮನೆಯಲ್ಲಿ ಮಗುವಿನ ಆಟ ಅಳುವಿಲ್ಲದೆ ಭಾರತಿಗೆ ಬೇಸರವಾಗ್ತಿತ್ತು. ಆ ಅವಧಿಯಲ್ಲೇ ಗೌತಮನೊಡನೆ ಸ್ನೇಹ ಚಿಗುರೊಡೆದು ಪ್ರೇಮವಾಗಿ ಪರಿವರ್ತನೆಗೊಂಡಿತು. ಅವರಿಬ್ಬರ ಆತ್ಮೀಯತೆ ಒಡನಾಟ ಕಂಡು ಆಫೀಸ್ನಲ್ಲಿ ಪಿಸುಮಾತುಗಳು ಓಡಾಡಿದಾಗ ಗೌತಮ್ ಭಾರತಿಗೆ ಹೇಳ್ದ, ಭಾರತಿ, ನೀನು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು. ಯಾಕೆ? ನನ್ನ ಹೆಂಡತಿಯಾದ ಮೇಲೆ ನೀನಿಲ್ಲಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಅವನ ದನಿಯಲ್ಲಿ ಆಗ್ರಹ, ಅಧಿಕಾರಕ್ಕಿಂತ ಅನುರಾಗವೇ ತುಂಬಿತ್ತು. ಅಷ್ಟು ದೊಡ್ಡ ಬಾಂಬ್ ಹಾಕಬೇಡಿಯಪ್ಪ. ನಿಮ್ಮ ವಿಷಯ ನಾನಿನ್ನೂ ಮನೆಯಲ್ಲಿ ಹೇಳಿಯೇ ಇಲ್ಲ. ಭಾರತಿ ಕಣ್ಣರಳಿಸಿದ್ಲು. ಹಾಗಾದರೆ ಈಗಲೇ ಲೀವ್ ಹಾಕಿ ಮನೆಗೆ ಹೋಗಿ ಆ ಕೆಲಸ ಮಾಡು. ನಾನು ನಾಳೆನೇ ನಮ್ಮ ಅಮ್ಮನ್ನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತಿದ್ದೀನಿ. ಏನಪ್ಪ ಅಂತ ಅರ್ಜೆಂಟು? ನನ್ನ ತೊಳಲಾಟ ನಿನಗೇನು ಗೊತ್ತು? ರುಚಿಯಾದ ರೆಸಿಪಿ ಕಣ್ಮುಂದೆನೇ ಇರುವಾಗ ತಿನ್ನದೆ ರಿಸಲ್ಟ್ ಮಾಡೋದು ಬಹಳ ಕಷ್ಟ. ಗೌತಮ್ ನಗುತ್ತಾ ಹೇಳಿದಾಗ ಭಾರತೀಯ ಮುಖ ರಂಗು ಮೂಡಿತು. ಅದಕ್ಕೆ ನಿಮ್ಮನ್ನು ದಬ್ಬಾಳಿಕೆ ಸ್ವಭಾವದವರು ಆಟೋಗ್ರಾಟ್ ಅನ್ನೋದು. ಹೌದು, ಮತ್ತೆ ನಿನ್ನನ್ನೇ ಕೊಂಡ್ಕೊಂಡು ಬಿಡ್ತೀನಿ ಅಂತ ನಾನು ಆವತ್ತೇ ಹೇಳಲಿಲ್ವಾ? ಗೌತಮ್ ನಕ್ಕ. ಭಾರತಿಗೆ ತಾನಾಗಿಯೇ ಅನಿರೀಕ್ಷಿತವಾಗಿ ಒದಗಿ ಬಂದ ಸಂಬಂಧ ಕನಸೇನೋ ಎಂದು ರಾಯರು ದಿಗ್ಭ್ರಾಂತರಾದರು. ಗೌತಮನ ಜೊತೆ ಬಂದು ಅವನ ತಾಯಿ ಸುಲೋಚಮ್ಮನವರ ಸೌಮ್ಯ ಮುಖ, ಮಮತೆ ಹೊರಸೂಸ್ತಿದ್ದ ಕಣ್ಗಳನ್ನು ನೋಡಿ ಯಶೋದಮ್ಮ ಹಿಗ್ಗಿದ್ರು. ಗೌತಮನ ಸುಂದರ ರೂಪ, ಉನ್ನತ ಹುದ್ದೆಯನ್ನು ಕಂಡಾಗ ಅವರಿಗೆ ಮಗಳ ಅದೃಷ್ಟದ ಬಗ್ಗೆ ಹೆಮ್ಮೆ ಎನಿಸಿತು. ಸುಲೋಚನಮ್ಮ ಯಾವ ಬಿಂಕ ತೋರದೆ ಸರಳವಾಗಿ, ನನ್ನ ಮಗ ಗೌತಮ್ ನಿಮ್ಮ ಮಗಳನ್ನು ತುಂಬ ಮೆಚ್ಕೊಂಡಿದ್ದಾನೆ. ನೀವು ಕೈಲಾದ ಹಾಗೆ ಮದುವೆ ಮಾಡಿಕೊಡಿ. ನಿಮ್ಮಿಂದ ವರದಕ್ಷಿಣೆ ವರೋಪಚಾರ ಏನೂ ಬೇಡ ನಮಗೆ. ಆದಷ್ಟು ಬೇಗ ಈ ಕಾರ್ಯ ನೆರೆಸ್ಕೊಟ್ರೆ ಸಾಕು ಎಂದರು. ರಾಯರು ಯಶೋದಮ್ಮ ಮುಖ ನೋಡ್ಕೊಂಡ್ರು. ಚೇಚೆ, ನಾವು ಆದಷ್ಟು ಚೆನ್ನಾಗಿಯೇ ಮದುವೆ ಮಾಡಿಕೊಡ್ತೀವಿ. ಆದರೆ ಸ್ವಲ್ಪ ಕಾಲಾವಕಾಶ ಬೇಕು. ಆದಷ್ಟು ಬೇಗ ಅಂತ ಹೇಳಿದ್ರೆ ಕಷ್ಟವಾಗುತ್ತೆ. ನನ್ನ ಮಗಳು ಅಳಿಯ ಸಿಕಂದರಾಬಾದ್ನಲ್ಲಿದ್ದಾರೆ. ಅವರು ಅನುಕೂಲ ಮಾಡಿಕೊಂಡು ಬರಬೇಕು ನೋಡಿ. ಸುಲೋಚಮ್ಮ ನಕ್ಕರು. ನನಗಿರೋದು 2 ಹೆಣ್ಮಕ್ಳು. ನನ್ನ ಮಗಳು ಗೌರಿಯು ಈಗ ನ್ಯೂಜಿಲ್ಯಾಂಡ್ನಲ್ಲಿದ್ದಾಳೆ. ಮಗಳನ್ನು ದಾರಿ ಎರೆದು ಕೊಟ್ಟ ಮೇಲೆ ಮನೆಯಲ್ಲಿ ಹೆಣ್ಮಕ್ಕಳಿಲ್ಲದೆ ಬಿಕೋ ಅಂತಿದೆ. ಆದಷ್ಟು ಬೇಗ ನಮ್ಮನೆಗೆ ಸೊಸೆ ಬಂದರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಅವರ ಬಿಚ್ಚು ಮಾತಿನ ಅಭಿಪ್ರಾಯ ಕೇಳಿ ರಾಯರಿಗೆ ಸ್ವರ್ಗಕ್ಕೆ 3 ಗೇಣು ಉಳಿದಿದೆ ಎಂದು ಭಾಸವಾಯಿತು. ಅವರೆಲ್ಲ ಹೊರಟ ಮೇಲೆ ಯಶೋದಮ್ಮ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಏನು ನಮ್ಮ ಭಾರತೀಯ ಪುಣ್ಯ, ಈ ಜನ್ಮದಲ್ಲಿ ಅವಳಿಗೆ ಮದುವೆ ಆಗಲ್ವೇನೋ ಅಂತ ಹೆದರ್ಬಿಟ್ಟಿದೆ. ಈಗ ಬಂಗಾರದಂಥ ಹುಡುಗ ಅವಳಿಗೆ ಒಲಿದು ಬಂದಿದ್ದಾನೆ ಅಂದಮೇಲೆ ಅವಳ ಅದೃಷ್ಟ ತುಂಬ ದೊಡ್ಡದು ಕಣ್ರಿ. ಹಿಂದಿನ ವಿಷಯಗಳೆಲ್ಲ ಯಾಕೆ ಯಶೋದ? ಆಗ ನಮ್ಮ ಭಾರತೀಯ ಗ್ರಹಗತಿಗಳು ತುಂಬ ಕ್ರೂರವಾಗಿದ್ದವು ಅಂತ ಜ್ಯೋತಿಷರು ಹೇಳಿರಲಿಲ್ವಾ? ಗ್ರಹಚಾರ ಕೆಟ್ಟಾಗ ಆ ದೇವಾನುದೇವತೆಗಳಿಗೆ ಸಂಕಟ ತಪ್ಪಲಿಲ್ಲ. ಸದ್ಯ ಈಗ ಹುಷಾರಾಗಿದ್ದಾಳಲ್ವಾ ಅವಳು? ನಮ್ಮ ಕಣ್ಮುಂದೆ ಸುಖವಾಗಿದ್ದರೆ ಸಾಕು. ಹುಡುಗ ಇದೇ ಊರಿನಲ್ಲಿ ಇರೋದು ನಮ್ಮ ಪುಣ್ಯ. ರಾಯರು ಸಂತೃಪ್ತಿಯಿಂದ ನೋಡಿದರು. ಸರಳ ಮದುವೆಗೆ ಸುಲೋಚನಮ್ಮ ಒಪ್ಪದಿದ್ರು. ರಾಯರು ತಮ್ಮ ಕೈ ಮೀರಿಯೇ ಭಾರತಿಯನ್ನು ಸಲಂಕೃತವಾಗಿ ಗೌತಮನಿಗೆ ಒಪ್ಪಿಸಿದ್ರು. ಅಳಿಯನಿಗಾಗಿ 2 ಸೂಟು, 1 ವಾಚು, ಉಂಗುರ ಉಡುಗೊರೆಯಾಗಿ ನೀಡಿದರು. ಮದುವೆಯ ವೇಳೆಗೆ ಗೌರಿ ಹಾಗೂ ಅವಳ ಪತಿ ಗಂಗಾಧರ್ ನ್ಯೂಜಿಲ್ಯಾಂಡ್ನಿಂದ ಬಂದಿದ್ದರು.
ಅಣ್ಣ ಇಷ್ಟು ದಿನಗಳಾದರೂ ಮದುವೆ ಬೇಡ ಅಂತಿದ್ದು ಯಾಕೆ ಮನಸ್ಸು ಬದಲಾಯಿಸಿದ ಅಂತ ಈಗ ಅರ್ಥ ಆಯಿತು. ಭಾರತೀಯ ಚೆಲುವನ್ನು ನೋಡಿ ಗೌರಿ ಹಾಸ್ಯ ಮಾಡಿದ್ಲು. ಭಾರತೀಯ ಬಾಳು ಬೆಳಗಿದ್ದ ಗೋದಾಬಾಯಿಗೆ ನಿಜಕ್ಕೂ ತುಂಬ ಆನಂದವಾಗಿತ್ತು. ಆ ಸಡಗರದ ಸಮಾರಂಭದಲ್ಲೂ ಕೆಲವು ಒಡಕು ಮಾತುಗಳು ಅಲ್ಲಲ್ಲಿ ಇಣುಕದೇ ಇರಲಿಲ್ಲ. ಆ ಹುಡುಗಿಗೇನೋ ತಲೆ ಸರಿಯಾಗಿಲ್ಲ ಅಂತ ಕೇಳಿದ್ನಲ್ರಿ, ಮನೆಯಲ್ಲೆಲ್ಲ ರಾಮಾಯಣ ಮಾಡ್ತಾಳಂತೆ, ಸಿಕ್ಕಿದ್ನೆಲ್ಲ ತಿನ್ಬಿಡ್ತಾಳಂತೆ, ಎಲ್ಲರನ್ನ ಹೊಡೆದು ಬಡೆದು ಮಾಡ್ತಾಳಂತೆ, ಸ್ವಲ್ಪ ದಿನಗಳು ಹುಚ್ಚರ ಆಸ್ಪತ್ರೆಯಲ್ಲಿದ್ದು ಬಂದಿದ್ಲಂತೆ. ಹಾಗೇನೂ ಇಲ್ರಿ ಪಾಪ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.